ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು SSLC ಆರ್ 10th ಸ್ಟ್ಯಾಂಡರ್ಡ್ ಆ್ಯನ್ಯುವಲ್ ಎಕ್ಸಾಮ್ 2025 10ನೇ ತರಗತಿಯ 2025ರ ವಾರ್ಷಿಕ ಪರೀಕ್ಷೆಯ ಇದೇ ತಿಂಗಳು 21ನೇ ತಾರೀಕಿಗೆ ಪ್ರಾರಂಭ ಆಗ್ತಾ ಇರತಕ್ಕಂತಹ ಒಂದು ಪರೀಕ್ಷೆಗಳಾಗಿರ್ತವೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ. ಇಲ್ಲಿ ಸಂಪೂರ್ಣವಾಗಿ ನಿಮಗೆ 80 ಅಂಕಗಳಿಗೆ 80 ಮಾರ್ಕ್ಸ್ಗೆ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆ ಇರುವುದಿಲ್ಲ. ಈ ಒಂದು 80 ಅಂಕಗಳಿಗೆ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು 2 ಭಾಗಗಳನ್ನಾಗಿ 2 ಪಾಠಗಳನ್ನಾಗಿ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಡಿಯೋ ಪಾರ್ಟ್ 1 ಆಗಿರ್ತಕ್ಕಂಥದ್ದು. ಪಾರ್ಟ್ 1 ವಿಡಿಯೋ ಆಗಿರ್ತಕ್ಕಂಥದ್ದು. ಪಾರ್ಟ್ 2 ವಿಡಿಯೋನ್ನು ಕೂಡ ಅತಿ ಶೀಘ್ರದಲ್ಲೇ ಅಪ್ಲೋಡ್ ಮಾಡಲಾಗ್ತದೆ. ಹಾಗಾಗಿ ಪಾರ್ಟ್ 1 ಪಾರ್ಟ್ 2 ಯಾಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಒಂದೇ ವಿಡಿಯೋದಲ್ಲಿ ಭಾಳಷ್ಟು ಲೆಂತಿ ಅಂದರೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಕ್ಕಂತಹ ಒಂದು ಕಾರಣಕ್ಕಾಗಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಸರಿಯಾಗಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಪಾರ್ಟ್ 1 ಪಾರ್ಟ್ 2 ಅಂತಕ್ಕಂತಹ 2 ಪಾರ್ಟ್ನಲ್ಲಿ ವಿಡಿಯೋನ ಮಾಡ್ತಾಯಿದ್ದೀವಿ. ಹಾಗಾಗಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಈ ಒಂದು ವಿಡಿಯೋ ನಿಮಗೆ ದ್ವಿತೀಯ ಭಾಷೆ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ವಾರ್ಷಿಕ ಪರೀಕ್ಷೆ ಕೂಡ ಇದೇ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಭಾಳಷ್ಟು ಇರ್ತಕ್ಕಂಥದ್ದು. ಮೇನ್ ಕ್ವಶನ್ ನಂಬರ್ 1, 4 alternatives are given for the each of the following questions or incomplete statement. Choose the correct alternative and write the complete answer along with its letter of alphabet ಅಂತ ಇದೆ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತವೆ, ಬಹುವಾಕ್ಯ ಪ್ರಶ್ನೆಗಳು 4 ಇರ್ತವೆ ನಿಮಗೆ. ಹಾಗಾಗಿ ಅದರಲ್ಲಿ ಫಸ್ಟದ್ದು ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನನ್ನು ಆಯ್ಕೆ ಮಾಡಿರಿ ಅಂತಕ್ಕಂಥದ್ದು ಇದೆ. ಹಾಗಾಗಿ ಇಲ್ಲಿ ಕಾನ್ವರ್ಸೇಷನ್ ಇರ್ತಕ್ಕಂಥದ್ದು ಸ್ಟೂಡೆಂಟ್ ಮತ್ತು ಸ್ಟ್ರೇಂಜರ್, ಒಬ್ಬ ವಿದ್ಯಾರ್ಥಿ ಮತ್ತು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ನಡುವೆ ಇರ್ತಕ್ಕಂಥ ಒಂದು ಕಾನ್ವರ್ಸೇಷನ್ ಇರ್ತಕ್ಕಂಥದ್ದು. ಸ್ಟೂಡೆಂಟ್ ಹೇಳ್ತಾನೆ, ಕ್ಯಾನ್ ಯು ಗೈಡ್ ಮೀ ಟು ದ ಡಿಸ್ಟ್ರಿಕ್ಟ್ ಲೈಬ್ರರಿ. ಆವಾಗ ಸ್ಟ್ರೇಂಜರ್ ಹೇಳ್ತಾನೆ, ಶ್ಯೂರ್, ಖಂಡಿತವಾಗಿಯೂ ಅಂತ ಹೇಳ್ತಾರೆ. ಶ್ಯೂರ್, ಗೋ ಸ್ಟ್ರೇಟ್ ಫಾರ್ 500 meter, ಟೇಕ್ ಅ ರೈಟ್, ಇಟ್ಸ್ ಆನ್ ಯುವರ್ ಲೆಫ್ಟ್ ಅಂತಕ್ಕಂಥದ್ದು. ಗೋ ಸ್ಟ್ರೇಟ್, ನೇರವಾಗಿ ಹೋಗಿ, ಎಷ್ಟು ಸುಮಾರು 500 ಮೀಟರ್ಗಳಾಗುವಷ್ಟು ನೇರವಾಗಿ ಹೋಗಿ ಬಲಗಡೆ ತಿರುಗಿದರೆ ನಿಮಗೆ ಈ ಡಿಸ್ಟ್ರಿಕ್ಟ್ ಲೈಬ್ರರಿ ಸಿಗ್ತದೆ ಅಂತಕ್ಕಂಥದ್ದನ್ನು ಒಬ್ಬ ಅಪರಿಚಿತ ವ್ಯಕ್ತಿ ಹೇಳ್ತಾನೆ. ಈ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂತಹ ಗೋ ಸ್ಟ್ರೇಟ್ ಫಾರ್ 500 meter ಆ್ಯಂಡ್ ಟೇಕ್ ರೈಟ್, ಇಟ್ಸ್ ಆನ್ ಯುವರ್ ಲೆಫ್ಟ್ ಅಂತ ಇರ್ತಕ್ಕಂಥದ್ದು. ಇದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಾಗ್ತದೆ, ಸೀಕಿಂಗ್ ಇನ್ಫಾರ್ಮೇಷನ್, ಗಿವಿಂಗ್ ಅಡ್ವೈಸ್, ಗ್ರೀಟಿಂಗ್, ಗಿವಿಂಗ್ ಡೈರೆಕ್ಷನ್ ಅಂತಕ್ಕಂಥದ್ದು. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ಗಿವಿಂಗ್ ಡೈರೆಕ್ಷನನ್ನು ಕೊಡಲ್ಪಟ್ಟಿರ್ತಕ್ಕಂಥದ್ದು. ಇನ್ ಕೇಸ್ ಏನಾದರೂ ಕ್ಯಾನ್ ಯು ಗೈಡ್ ಮೀ ಟು ದ ಡಿಸ್ಟ್ರಿಕ್ಟ್ ಲೈಬ್ರರಿ ಅಂತಕ್ಕಂಥ ಈ ಸೆಂಟೆನ್ಸಿಗೆ ಏನಾದರೂ ಅಂಡರ್ಲೈನ್ ಮಾಡಿದ್ದೆ ಆದರೆ ಇದು ಸೀಕಿಂಗ್ ಇನ್ಫಾರ್ಮೇಷನ್ ಅಂತಕ್ಕಂತಹ ಆನ್ಸರ್ ಆಗ್ತಿತ್ತು. ಯಾಕಂತಂದರೆ ಇಲ್ಲಿ ಇನ್ಫಾರ್ಮೇಷನ್ ಬೇಕಾಗಿರ್ತಕ್ಕಂಥದ್ದು ಈ ಸೆಂಟೆನ್ಸ್ ನೋಡಿದರೆ. ಇದು ನಿಮಗೆ ಸೆಕೆಂಡ್ ಸೆಂಟೆನ್ಸ್ ನೋಡಿದರೆ 500 meter ಟೇಕ್ ರೈಟ್, ಇಟ್ಸ್ ಆನ್ ಯುವರ್ ಲೆಫ್ಟ್ ಅಂತಕ್ಕಂಥದ್ದು ಇದು ನಿಮಗೆ ಗಿವಿಂಗ್ ಡೈರೆಕ್ಷನ್ ಆಗ್ತದೆ. ಸೊ ಇಲ್ಲಿ ಈ ಕ್ವಶನ್ಗೆ ಆಪ್ಷನ್ ಡಿ ಗಿವಿಂಗ್ ಡೈರೆಕ್ಷನ್. ನೆಕ್ಸ್ಟ್ ಕ್ವಶನ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಇನ್ಫಿನೇಟಿವ್. ಇನ್ಫಿನೇಟಿವ್ ಅಂದ ತಕ್ಷಣ ನೆನಪಾಗಿರಬೇಕು 2 + ಮೇನ್ ವರ್ಬ್, 2 ಬಂದಿರಬೇಕು ಮತ್ತು ಮುಖ್ಯ ಕ್ರಿಯಾಪದ ಬಂದಿರೋದು ಇನ್ಫಿನೇಟಿವ್ ಆಗಿರ್ತದೆ. ಸುರೇಶ್ ಮತ್ತು ಮಾಲಾ ಅಂತಕ್ಕಂಥ ನಡುವೆ ಇರತಕ್ಕಂಥ ಕಾನ್ವರ್ಸೇಷನ್. ಹಲೋ ಮಾಲಾ, ಆರ್ ಯು ಗೋಯಿಂಗ್ ಟು ಶಾಪ್ ಫಾರ್ ದ ಫೆಸ್ಟಿವಲ್? ಮಾಲಾ ಹೇಳ್ತಾಳೆ, ಎಸ್ ಐ ಡೂ. ಸುರೇಶ್ ಹೇಳ್ತಾನೆ, ಹಲೋ ಮಾಲಾ, ಆರ್ ಯು ಗೋಯಿಂಗ್ ಟು ಶಾಪ್ ಫಾರ್ ದ ಫೆಸ್ಟಿವಲ್? ಇಲ್ಲಿ ಶಾಪ್ ಅಂತಕ್ಕಂಥದ್ದು ನೋಡೋದಾದರೆ ಶಾಪಿಂಗ್ ಅಂತ, ಟು ಶಾಪ್ ಅಂದರೆ ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾ ಇದೆಯಾ ನೀನು ಹಬ್ಬಕ್ಕಾಗಿ ಅಂತಕ್ಕಂತಹ ಒಂದು ಪ್ರಶ್ನೆ ಇರೋದರಿಂದ ಇಲ್ಲಿ ಟು ಶಾಪ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ಆರ್ ಯು ಗೋಯಿಂಗ್ ಟು ಶಾಪ್? ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 3, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಅಪ್ರೋಪ್ರೈಟ್ ವರ್ಡ್ಸ್. ಅಪ್ರೋಪ್ರೈಟ್ ವರ್ಡ್ಸ್ ಅಂತಕ್ಕಂಥ ಈ ಒಂದು ಪ್ರಶ್ನೆಗೆ ಸುಜಾತ, ಡಿಡ್ ಯು ಕ್ಯಾಚ್ ದ ಬಸ್? ಪ್ರೀತಿ, ಏನು, ಐ ಮಿಸ್ಡ್ ದ ಬಸ್. ಆವಾಗ ಸುಜಾತ ಹೇಳ್ತಾರೆ, ಇಫ್ ಯು ಹ್ಯಾಡ್ ಗಾನ್ ಇನ್ ಟೈಮ್ ಯು ಡ್ಯಾಶ್ ಗಾಟ್ ದ ಬಸ್ ಅಂತಕ್ಕಂಥದ್ದು ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ವುಡ್ ಹ್ಯಾವ್ ಬರ್ತದೆ. ಸೊ ಆಲ್ಮೋಸ್ಟ್ ನಿಮಗೆ SSLC ಅವರಿಗೆ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸಸ್ಗಳೇ ಬರೋದರಿಂದ ಇಫ್ ಕ್ಲಾಸ್ನಲ್ಲಿ
ಆನ್ಸರ್ ವುಡ್ ಹ್ಯಾವ್ ಆದರೂ ಆಗಿರ್ತದೆ, ಇಲ್ಲಂತಂದರೆ ವುಡ್ ಹ್ಯಾವ್ ವುಡಂಟ್ ಹ್ಯಾವ್ ಆದರೂ ಆಗಿರ್ತದೆ. ಸೊ ಈ ಸೆಂಟೆನ್ಸಿಗೆ ನಮಗಿಲ್ಲಿ ಇಫ್ ಯು ಹ್ಯಾಡ್ ಗಾನ್ ಇನ್ ಟೈಮ್ ಯು ಡ್ಯಾಶ್ ಗಾಟ್ ದ ಬಸ್. ಸರಿಯಾದ ಸಮಯಕ್ಕೆ ನೀನೇನಾದರೂ ಹೋಗಿದ್ದೆ ಆದರೆ ನೀನು ಬಸ್ಸನ್ನು ಕ್ಯಾಚ್ ಮಾಡ್ಬೋದಾಗಿತ್ತು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ವುಡ್ ಹ್ಯಾವ್ ಇಸ್ ದಿ ರೈಟ್ ಆನ್ಸರ್, ಸಾಧ್ಯತೆ ಇರ್ತಕ್ಕಂಥದ್ದು. ಕ್ವೆಶನ್ ನಂಬರ್ 4, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಈ ಒಂದು ಸೆಂಟೆನ್ಸಿಗೆ ಕ್ವೆಶ್ಚನ್ ಟ್ಯಾಗ್ ಮಾಡಿರಿ ಅಂತ ಐತೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ 100% ನೀವು ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಪಾಸಿಟಿವ್ ಸೆಂಟೆನ್ಸ್ ಇದೆ, ಅದನ್ನು ಏನೋ ಅಪಾಸ್ಟ್ರಫಿ ಟಿ ಬರೆದು ನೆಗೆಟಿವ್ ಮಾಡಿದರೆ ಹರೀಶ್ ಬಿಕಮ್ಸ್ ಇಲ್ಲಿ ಹೀ ಆಗ್ತದೆ ಕ್ವೆಶ್ಚನ್ ಮಾರ್ಕ್. ಸೊ ಈ ಆಪ್ಷನನ್ನು ಹುಡ್ಕೋದಾದ್ರೆ ಇಲ್ಲಿ ಡಿಡಂಟ್ ಹೀ ಫಸ್ಟ್ ಆಪ್ಷನ್ ಇರ್ತಕ್ಕಂಥದ್ದು, ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಮೇನ್ ಕ್ವೆಶನ್ ನಂಬರ್ 2, ಡೂ ಆ್ಯಸ್ ಡೈರೆಕ್ಟೆಡ್. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲ್ಕುಲೇಟಿವ್ ವರ್ಡ್ ಕಾಲಮ್ ಬಿ. ಸ್ಟ್ರೇಟ್ಗೆ ಸರಿಯಾಗಿರ್ತಕ್ಕಂಥ ಕ್ಯಾಲ್ಕುಲೇಟಿವ್ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್, ಪಿಕ್ ದ ಮೋನೋಸಿಲೆಬಲ್. ಮೋನೋ ಇಸ್ ನಥಿಂಗ್ ಬಟ್ ಒನ್. ಮೋನೋಸಿಲೆಬಲ್ ಅಂತಂದರೆ ಒಂದು ಸಿಲೆಬಲ್ ವರ್ಡ್ ಯಾವುದು ಅಂತಕ್ಕಂಥ ಹುಡುಕ್ರಿ ಅಂತ ಇದೆ. ಹ್ಯಾಗೋ, ಬಿಫೋರ್, ಕಾರ್, ಟ್ಯೂಷನ್. ಸೊ ಇಲ್ಲಿ ಕಾ ಅಂತಕ್ಕಂಥದ್ದು ಒನ್ ಸಿಲೆಬಲ್ ಅಥವಾ ಮೋನೋಸಿಲೆಬಲ್ ವರ್ಡ್ ಆಗಿರ್ತದೆ. ಕ್ವೆಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಸರಿಯಾಗಿರ್ತಕ್ಕಂಥ ಪ್ರಿಪೋಸಿಷನನ್ನು ಫಿಲ್ ಮಾಡಿರಿ ಅಂತಿದೆ. ದ ವೆದರ್ ಈಸ್ ಕೋಲ್ಡ್ ಇನ್ ಡಿಸೆಂಬರ್ ಮಂತ್, ಅಥವಾ ಡಿಸೆಂಬರ್ನಲ್ಲಿ ವೆದರ್ ಕೋಲ್ಡ್ ಆಗಿರ್ತದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಪ್ರಿಪೋಸಿಷನ್ ಇನ್ ಬರ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಆರ್ಟಿಕಲ್. ಈ ಬಿಟ್ಟಷ್ಟರಲ್ಲಿ ಆರ್ಟಿಕಲನ್ನು ಫಿಲ್ ಮಾಡೋದಿದೆ. ಮಂಜುಳಾ ಈಸ್ ಡ್ಯಾಶ್ ಎಮ್ ಎಲ್ ಎ. ಸೊ ಇಲ್ಲಿ ಎಮ್ ಎಲ್ ಎ ಅಂತಕ್ಕಂಥದ್ದು ಅಬ್ರಿವೇಷನ್ ಇರ್ತಕ್ಕಂಥದ್ದು. ಈ ಥರ ಎಮ್ ಎಲ್ ಎ, ಎಮ್ ಪಿ, IAS, KS, MBBS, BHMS ಆ ಥರ ಬಂದರೆ 100% ನೀವು AN ಅಂತಕ್ಕಂಥ ಆರ್ಟಿಕಲನ್ನು ಬರೀಬೇಕಾಗ್ತದೆ. ಸೊ ಯಾವುದಪ್ಪ ಅಂತಂದರೆ ಇಲ್ಲಿ ಎಮ್ ಎಲ್ ಎ ಅನ್ನೋಕ್ಕಿಂತ ಮಂಜುಳಾ ಈಸ್ ಆ್ಯನ್ ಎಮ್ ಎಲ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. AN ಸೇರಿಸಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದಿ ಸೂಟೇಬಲ್ ಲಿಂಕರ್. ಹೀ ಈಸ್ sick dash he can't work hard. He is sick so he can't work hard ಅಂತಕ್ಕಂಥದ್ದು. ಕ್ವೆಶನ್ ನಂಬರ್ 10, fill in the blank with right form of the verb given in bracket ಅಂತಕ್ಕಂಥದ್ದು. ಇಲ್ಲಿ ಬಿ ಫಾರ್ಮ್ ಆಫ್ ವರ್ಬ್ ಇರೋದ್ರಿಂದ ಸಿ ಡ್ಯಾಶ್ ಆ್ಯಸ್ ಎ ಟೀಚರ್ ಇನ್ ಯುವರ್ ಸ್ಕೂಲ್ ದಿಸ್ ಇಯರ್. ಹಾಗಾಗಿ ಸಿ ಈಸ್ ಬಿ ಫಾರ್ಮ್ ಆಫ್ ವರ್ಬ್ ಆಗಿರೋದ್ರಿಂದ ಪ್ರೆಸೆಂಟ್ ಟೆನ್ಸ್ನಲ್ಲಿರೋದ್ರಿಂದ ಸಿ ಬಂದಾಗ ಈಸ್ ಬರಬೇಕು. ಮೇನ್ ವರ್ಬ್ಗೆ ING ಸೇರಿಸಿ ಸಿ ಈಸ್ ವರ್ಕಿಂಗ್ ಆ್ಯಸ್ ಎ ಟೀಚರ್ ಇನ್ ಅವರ್ ಸ್ಕೂಲ್ ದಿಸ್ ಇಯರ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. 11th ಕ್ವೆಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್. ದ ಸೈಂಟಿಸ್ಟ್ಸ್ ವೇರ್ ಡ್ಯಾಶ್ ಇನ್ ದೇರ್ ಎಫರ್ಟ್ ಇನ್ ಲಾಂಚಿಂಗ್ ಚಂದ್ರಯಾನ 3 ಅಂತಕ್ಕಂಥದ್ದು. ಹಾಗಾಗಿ ದ ಸೈಂಟಿಸ್ಟ್ ವೇರ್ ಸಕ್ಸಸ್ಫುಲ್ ಇನ್ ದೇರ್ ಎಫರ್ಟ್ ಇನ್ ಲಾಂಚಿಂಗ್ ಚಂದ್ರಯಾನ 3 ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ 12, ನೇಮ್ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಅಂಡರ್ಲೈನ್ಡ್ ವರ್ಡ್ ಗಿವನ್ ಇನ್ ಸೆಂಟೆನ್ಸ್ ಅಂತ ಇದೆ. ಬ್ಯೂಟಿಫುಲ್, ದ ಬ್ಯೂಟಿಫುಲ್ ಸನ್ಸೆಟ್ ಅಮೇಜ್ಡ್ ಎವ್ರಿ ಒನ್ ಅಂತಕ್ಕಂಥ ಇದೆ. ಸೊ ಇಲ್ಲಿ ಬ್ಯೂಟಿಫುಲ್ ಅಂತಕ್ಕಂಥ ವರ್ಡ್ ನಮಗಿಲ್ಲಿ ಅಡ್ಜೆಕ್ಟಿವ್ಸ್ ಆಗಿರ್ತದೆ. ಸನ್ಸೆಟ್ ಹೇಗಿದೆಯಪ್ಪ ಅಂತಂದರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಸೊ ಬ್ಯೂಟಿಫುಲ್ ವರ್ಡ್ ಈಸ್ ನಥಿಂಗ್ ಬಟ್ ಅಡ್ಜೆಕ್ಟಿವ್. ಯೂಸ್ ದ ವರ್ಡ್ ಸರ್ಚ್ ಆ್ಯಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಸರ್ಚ್ ಅಂತಕ್ಕಂತಹ ವರ್ಡನ್ನು ಕ್ರಿಯಾಪದವನ್ನಾಗಿ ಉಪಯೋಗಿಸಿರಿ ಅಂತಂದಾಗ ಐ ಆಮ್ ಸರ್ಚಿಂಗ್ ಮೈ ಇಂಗ್ಲೀಷ್ ಬುಕ್. ನೀವು ಹೀಗೆ ಬರೀಬೇಕಂತಂದಿಲ್ಲ, ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಸಿಂಪಲ್ ಸೆಂಟೆನ್ಸ್ ಫ್ರೇಮ್ ಮಾಡಿರಿ. ವರ್ಬ್ ಮಾಡಿರಿ ಅಂತಂದಾಗ ಭಾಳಷ್ಟು ಈಸಿ ಆಗಿರ್ತದೆ. ಎಲ್ಲದಕ್ಕೂ ನೀವು ಬರ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ವರ್ಬನ್ನು ಬರೋದು ಟುಡೇ ಅಂತ ಬರೆದ್ರೆ ಸಾಕು. ಏನಾಗ್ತದೆ, ಐ ಸರ್ಚ್ ಟುಡೇ, ಐ ಸರ್ಚ್ ಟುಮಾರೋ. ಹಾಗಾಗಿ ಪ್ಲೇ ಅಂತ ಕೊಟ್ಟಿದ್ರೆ ಪ್ಲೇ ಅನ್ನೋ ವರ್ಡನ್ನು ವರ್ಬ್ ಆಗಿ ಯೂಸ್ ಮಾಡಿರಿ ಅಂತಂದಾಗ ಐ ಪ್ಲೇ ಟುಡೇ. ಹಾಗಿಲ್ಲಿ ಐ ಮತ್ತು ಆ ವರ್ಬಿಗೆ ಕೊಟ್ಟಿರ್ತಕ್ಕಂಥ ವರ್ಡನ್ನು ಸೆಂಟರ್ ಬರೆದು ಲಾಸ್ಟಿಗೆ ಟುಡೇನೋ ಟುಮಾರೋ ಅಂತ ಬರೆದ್ರೆ ನಿಮ್ಮ ಸೆಂಟೆನ್ಸಲ್ಲಿ ಫ್ರೇಮ್ ಆಗ್ತದೆ. ಕ್ವೆಶನ್ ನಂಬರ್ 14, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಕಂಪೇರಿಟಿವ್ ಡಿಗ್ರಿ ಮಾಡ್ರಿ ಅಂತ ಇದೆ. ನೋ ಅದರ್ ಬ್ಯಾಟ್ಸ್ಮನ್ ಈಸ್ ಆಸ್ ಗುಡ್ ಆಸ್ ಕೊಹ್ಲಿ ಅಂತಕ್ಕಂಥದ್ದು. ಸೊ ಇದು ಪಾಸಿಟಿವ್ ಡಿಗ್ರಿನಲ್ಲಿರೋದ್ರಿಂದ ನಿಮಗೆ ಕಂಪ್ಯಾರಿಟಿವ್ ಮಾಡ್ರಂತ ಹೇಳಿರ್ತಕ್ಕಂಥದ್ದು. ಬಟ್ ನಾನಿಲ್ಲಿ ಕಂಪ್ಯಾರಿಟಿವ್ ಪ್ಲಸ್ ಸೂಪರ್ಲೇಟಿವ್ ಡಿಗ್ರಿಯನ್ನು ಕೂಡ ಮಾಡಿದ್ದೇನೆ. ನೋ ಅದರ್ ಬ್ಯಾಟ್ಸ್ಮನ್ ಈಸ್ ಆಸ್ ಗುಡ್ ಆಸ್ ವಿರಾಟ್ ಕೊಹ್ಲಿ ಅಂತಕ್ಕಂಥ ಈ ಸೆಂಟೆನ್ಸ್ಗೆ ಕಂಪ್ಯಾರಿಟಿವ್ ಡಿಗ್ರಿ ನೋಡೋದಾದರೆ ವಿರಾಟ್ ಕೊಹ್ಲಿ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಬ್ಯಾಟ್ಸ್ಮನ್ ಅಂತಕ್ಕಂಥದ್ದು. ಸೊ ಇದು ಗುಡ್ ಬಂದಿರೋದ್ರಿಂದ ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬೆಟರ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡಬೇಕು. ಇನ್ನು ಸೂಪರ್ಲೇಟಿವ್ ಡಿಗ್ರಿ ಮಾಡೋದಾದರೆ ವಿರಾಟ್ ಕೊಹ್ಲಿ ಈಸ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿನಲ್ಲಿ. ಸೊ ಇದು ಗುಡ್, ಬೆಟರ್, ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಬೆಸ್ಟ್ ಆಗ್ತದೆ. ಇನ್ನು 15th ಕ್ವೆಶನ್, ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಮಾಡ್ರಿ ಅಂತ ಇರ್ತಕ್ಕಂಥದ್ದು. ವಾಟ್ ಆರ್ ಯು ಡೂಯಿಂಗ್ ಇನ್ ದ ಪಾರ್ಕ್? ವಾಟ್ ಆರ್ ಯು ಡೂಯಿಂಗ್ ಇನ್ ದ ಪಾರ್ಕ್? ರವಿ ಹೇಳ್ತಾನೆ ಐ ಆಮ್ ವಾಕಿಂಗ್ ವಿತ್ ಮೈ ಡಾಗ್ ಇನ್ ದ ಪಾರ್ಕ್. ಹಾಗಾಗಿ ಈ ಸೆಂಟೆನ್ಸಿಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಿದ್ರೆ ಪೊಲೀಸ್ ಮ್ಯಾನ್ ಆಸ್ಕ್ಡ್ ರವಿ
ವಾಟ್ ಹಿ ವಾಸ್ ಡೂಯಿಂಗ್ ಇನ್ ದ ಪಾರ್ಕ್. ವಾಟ್ ಹಿ ವಾಸ್ ಡೂಯಿಂಗ್ ಇನ್ ದ ಪಾರ್ಕ್. ಸೊ ಇದು ಇಂಟರಾಗೇಟಿವ್ ಸೆಂಟೆನ್ಸ್ ಇರೋದರಿಂದ WH ಕ್ವಶನಲ್ಲಿ ಇರೋದರಿಂದ ಕೊಟ್ಟಿರ್ತಕ್ಕಂಥ WH ಕ್ವಶನ್ ವರ್ಡನ್ನೇ ನೀವು ಬರ್ಕೋಬೇಕಾಗ್ತದೆ. ಬರ್ಕೊಂಡು ಇದು ಈ ಕಡೆ ಹೋಗಿ ಇದು ಈ ಕಡೆ, ಅಂದರೆ ಇದು ಇಂಟರಾಗೇಟಿವ್ ಸೆಂಟೆನ್ಸ್ನಲ್ಲಿರೋದರಿಂದ ಅದನ್ನು ಸಿಂಪಲ್ ಸೆಂಟೆನ್ಸ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಪ್ರೊನೌನ್ ಚೇಂಜ್ ಆಗಿ ಹೀ ಬರ್ಕೊಂಡಿರ್ತಕ್ಕಂಥದ್ದು. ಇದು ಟೆನ್ಸ್ ಚೇಂಜ್ ಆದಮೇಲೆ ಹೀ ಬಂದಾಗ ವಾಸ್ ಬರಬೇಕು. ಡೂಯಿಂಗ್ ಇನ್ ದ ಪಾರ್ಕ್ ನಥಿಂಗ್ ಚೇಂಜ್, ಅದರಲ್ಲಿ ಏನು ಚೇಂಜಸ್ ಇರೋದಿಲ್ಲ. ಹಾಗಾಗಿ ಪೊಲೀಸ್ಮನ್ ಆಸ್ಕ್ಡ್ ರವಿ ವಾಟ್ ಹಿ ವಾಸ್ ಡೂಯಿಂಗ್ ಇನ್ ದ ಪಾರ್ಕ್. ನೆಕ್ಸ್ಟ್ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಫಾರ್ಮ್. ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಪ್ಯಾಸಿವ್ ಫಾರ್ಮ್ಗೆ ಚೇಂಜ್ ಮಾಡಿರಿ ಅಂತ ಇದೆ. ದ ಡೈರೆಕ್ಟರ್ ಈಸ್ ಪ್ರಿಸೈಡಿಂಗ್ ಓವರ್ ದ ಮೀಟಿಂಗ್ ಅಂತ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಈ ಆಬ್ಜೆಕ್ಟನ್ನು ತಂದಿಲ್ಲಿ ಸಬ್ಜೆಕ್ಟ್ ಮಾಡಬೇಕು. ಸಬ್ಜೆಕ್ಟಿಗೆ ಸಂಬಂಧಪಡುವಂಗೆ ಹೆಲ್ಪಿಂಗ್ ವರ್ಬ್ ಬರಬೇಕು. ಇದು ING ಫಾರ್ಮ್ ಇರೋದ್ರಿಂದ ಬೀಯಿಂಗ್ ತೊಗೊಂಡು ಮೇನ್ ವರ್ಬನ್ನು P3 ಫಾರ್ಮ್ಗಿಟ್ಟು ಓವರ್ ಅಂತಕ್ಕಂಥ ಈ ಒಂದು ಇನ್ನೊಂದು ವರ್ಡನ್ನು ಬರ್ಕೊಂಡು ಬೈ ಪ್ರಿಪೋಸಿಷನ್ ಬರೆದು ಈ ಕಡೆ ಸಬ್ಜೆಕ್ಟ್ ತಂದು ಆ ಕಡೆ ಆಬ್ಜೆಕ್ಟ್ ಮಾಡಬೇಕು. ಇನ್ನು ಕ್ವಶನ್ ನಂಬರ್ 17, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್, ಕ್ಲೂಸ್ ಆರ್ ಗಿವನ್. ಕೇಳ್ಕೊಟ್ಟಿರ್ತಕ್ಕಂಥ ಸ್ಮಾಲ್ ಪ್ಯಾರಾಗ್ರಾಫ್ನಲ್ಲಿ 2 ಮಿಸ್ಟೇಕ್ಸ್ಗಳಿರ್ತವೆ, ಅವುಗಳನ್ನ 2 ಮಿಸ್ಟೇಕ್ಸ್ಗಳಿರ್ತವೆ. ಹಾಗಾಗಿ ಒಂದು ಎಡ್ಬರ್ವಿಲ್ ಮಿಸ್ಟೇಕ್ ಇದೆ, ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತಕ್ಕಂಥದ್ದು. ದ ಚಿಲ್ಡ್ರನ್ ವಾಚ್ಡ್ ದ ಮೂವಿ ಸೈಲೆಂಟ್ ಅದ ಅಂತ ಇದೆ, ಎಡ್ವರ್ಬಿಲ್ಲಿ ಸೈಲೆಂಟ್ಲಿ ಆಗಬೇಕು. ಸೊ ಹಾಗಾಗಿ ಕ್ವಶನ್ ಹೇಗೆ ಆನ್ಸರ್ ನಮಗಿಲ್ಲಿ ಸೈಲೆಂಟ್ಲಿ ಆಗಿರ್ತದೆ. ಇಟ್ ಇಸ್ ಅ ರಿಯಲಿ ಇಂಟ್ರೆಸ್ಟಿಂಗ್. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಅಂತಕ್ಕಂತಹ ವರ್ಡ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡೋದಾದರೆ INTRESTING ಅಂತ ಆಗಿದೆ, ಇಲ್ಲಿ INTERESTING ಆಗಬೇಕು. ಈ ಥರ ಇಂಟ್ರೆಸ್ಟ್ ಬರೆದ್ರೆ ನೀವು ಈ ಬಡ್ಡಿ ಅಂತಕ್ಕಂತಹ ಅರ್ಥ ಕೊಡ್ತದೆ. ಬ್ಯಾಂಕ್ಗಳಲ್ಲಿ ಕೊಡ್ತಾರಲ್ಲ, ಸಾಲ ಕೊಟ್ಟ ಮೇಲೆ ಬಡ್ಡಿ ಹಾಕ್ತಾರಲ್ಲ, ಆ ಇಂಟ್ರೆಸ್ಟ್ ಅಂತಂದರೆ ಬಡ್ಡಿ ಆಗ್ತದೆ, ಈ ಇಂಟ್ರೆಸ್ಟ್ ಅಂತಂದರೆ ಆಸಕ್ತಿ ಆಗ್ತದೆ. ಇನ್ನು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಮೇನ್ ಕ್ವಶನ್ ನಂಬರ್ 4 ನೋಡೋದಾದರೆ 14 ಮಾರ್ಕ್ಸಿಗೆ ಇರ್ತಕ್ಕಂಥ ಪ್ರಶ್ನೆಗಳು, ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. 4 ಕ್ವಶನ್ಸ್ ಫ್ರಮ್ ಪ್ರೋಸ್, 4 ಪಾಠಗಳಿಂದ, 1 ಕ್ವಶನ್ ಫ್ರಮ್ ಪೊಯೆಟ್ರಿ ಆ್ಯಂಡ್ 2 ಕ್ವಶನ್ಸ್ ಫ್ರಮ್ ಸಪ್ಲಿಮೆಂಟ್ರಿ ರೀಡಿಂಗ್. ಸೊ ಟೋಟಲಾಗಿ ನಿಮಗೆ 14 ಮಾರ್ಕ್ಸ್ ಸಿಗ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಆಗಿರ್ತಕ್ಕಂಥವು. ಹೌ ವಾಸ್ ದ ರೆಸ್ಪಾನ್ಸ್ ಆಫ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ದರಕ ಅನ್ಯೂಸ್ವಲ್. ಸ್ಮಿತಾ ಯಾವಾಗ ಅವರನ್ನು ಕರೀತಾಳೆ, ಕರೆದ ತಕ್ಷಣ ಅವರ ಒಂದು ರೆಸ್ಪಾನ್ಸ್ ಏನಾಗಿರ್ತದೆ ಅಂತಂದರೆ ಅನ್ಯೂಸ್ವಲ್. ಹೇಗಪ್ಪ ಅಂತಕ್ಕಂಥ ಪ್ರಶ್ನೆ ಇದೆ. ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ದರಕ ವೇರ್ ಆಫನ್ ಬಿಜಿ ವಿತ್ ದೇರ್ ಓನ್ ಶೆಡ್ಯೂಲ್. ಅವರದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವಾಗಲೂ ಬಿಜಿ ಆಗಿರ್ತಾರೆ. ದೇ ಗೋ ಟು ಡಿಫ್ರೆಂಟ್ ಪ್ಲೇಸಸ್ ಟು ಪರ್ಫಾರ್ಮ್. ಬೇರೆ ಬೇರೆ ಪ್ಲೇಸಿಗೆ ತಮ್ಮ ಕನ್ಸರ್ಟನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ. ದೇ ಮೆ ನಾಟ್ ಬಿ ಏಬಲ್ ಟು ಕೀಪ್ ದೇರ್ ಓನ್ ವರ್ಡ್ ಮೆನಿ ಟೈಮ್ಸ್. ಅವ್ರು ಹೇಳಿರ್ತಕ್ಕಂಥ ಮಾತು ಒಂದೊಂದು ಸಲ ಸರಿಯಾಗಿರ್ತಕ್ಕಂಥ ಟೈಮಿಗೆ ಅವರಿಗೆ ರೀಚ್ ಆಗೋಕ್ಕಾಗೋದಿಲ್ಲ ಅಥವಾ ನಡೆದುಕೊಳ್ಳೋಕ್ಕಾಗೋದಿಲ್ಲ. ಡ್ಯೂ ಟು ದೇರ್ ಬಿಜಿ ಶೆಡ್ಯೂಲ್, ಅಂದರೆ ಅವರಾಗಿರ್ತಕ್ಕಂತಹ ಈ ಕೆಲಸಗಳು ಭಾಳಷ್ಟು ಆಗಿರೋದರಿಂದ. ಬಟ್ ದೇ ನಾಟ್ ಓನ್ಲಿ ಹರ್ಡ್ ಸ್ಮಿತಾ ಸ್ಟೋರಿ. ಅವರಿಬ್ಬರು ಬರೀ ಸ್ಮಿತಾ ಸ್ಟೋರಿ ಅಷ್ಟೇ ಕೇಳೋದಿಲ್ಲ, ಬಟ್ ದೇ ಆಲ್ಸೋ ವಿಸಿಟೆಡ್ ದೇರ್ ಹೌಸ್ ಟು ಪರ್ಫಾರ್ಮ್ ಫಾರ್ ಅನಂತನಿಗೋಸ್ಕರ ಅವ್ರ ಮನೆಗೇ ಬಂದು ತಮ್ಮ ಕನ್ಸರ್ಟನ್ನು ಪರ್ಫಾರ್ಮ್ ಮಾಡ್ತಾರೆ. ದಸ್ ದೇ ಸ್ಟ್ಯಾಂಡ್ ಯುನಿಕ್. ಹಾಗಾಗಿ ಅದು ಅನ್ಯೂಸ್ವಲ್ ಅಂತ ಅನ್ನಿಸ್ತದೆ. ಕ್ವಶನ್ ನಂಬರ್ 19, ಹೌ ಕ್ಯಾನ್ ಯು ಸೇ ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತಂದರೆ ಯಾವ ಥರ ಅವರಿಗೆ ದಾಹ, ಬುಕ್ಸ್ಗಳನ್ನ ಓದೋದಂತಂದರೆ ಪುಸ್ತಕಗಳನ್ನ ಓದೋದಂತಂದರೆ ತೀರದ ದಾಹ ಅಂತಕ್ಕಂಥ ಹೇಗಪ್ಪ ಅಂತಂದರೆ ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟೆಲಿಂಗ್ ಇಸ್ ಡೈಲಿ ನೀಡ್ಸ್. ತಮ್ಮ ದಿನನಿತ್ಯದ ಖರ್ಚುಗಳನ್ನ ಕಡಿಮೆ ಮಾಡಿ, ಈ ವರ್ಡ್ ನಿಮಗೆ ಬರೀಲೇಬೇಕಾಗ್ತದೆ. ಕರ್ಟೆಲಿಂಗ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡಬೇಕು. ಬೈ ಕರ್ಟೆಲಿಂಗ್ ಹಿಸ್ ಡೈಲಿ ನೀಡ್ಸ್ ವೆನ್ ಹಿ ವಾಸ್ ಇನ್ ನ್ಯೂಯಾರ್ಕ್ ಹಿ ಸೇಡ್ ಟು ಹ್ಯಾವ್ ಪರ್ಚೇಸ್ಡ್ 2000 ಓಲ್ಡ್ ಬುಕ್ಸ್. ನ್ಯೂಯಾರ್ಕ್ನಲ್ಲಿರ್ಬೇಕಾದ್ರೆ 2000 ಓಲ್ಡ್ ಬುಕ್ಸ್. ಲಂಡನ್ನಿಂದ ಇವರು ಪ್ಲೆಂಟಿ ಆಫ್ ಬುಕ್ಸ್ಗಳನ್ನ ತರ್ತಾರೆ. 32 ಬಾಕ್ಸಸ್ಗಳಲ್ಲಿ ಇಂಡಿಯಾಗೆ ಕಳುಹಿಸಲ್ಪಡ್ತಾರೆ. ಸೊ ಈ ಕ್ವಶನ್ಗೆ ನಿಮಗೆ ಆನ್ಸರ್ ಏನಪ್ಪ ಅಂತಂದರೆ ಈ ಪಾಯಿಂಟ್ ನಿಮಗೆ ಇರಲೇಬೇಕು. ಅಂಬೇಡ್ಕರ್ ಬಾಟ್ ಬುಕ್ಸ್ ಕರ್ಟೆಲಿಂಗ್ ಇಸ್ ಡೈಲಿ ನೀಡ್ಸ್. ಆಮೇಲೆ ನ್ಯೂಯಾರ್ಕ್ನಲ್ಲಿದ್ದಾಗ 2000 ಓಲ್ಡ್ ಬುಕ್ಸ್ ಪರ್ಚೇಸ್ ಮಾಡಿರೋದು, ಲಂಡನ್ನಲ್ಲಿದ್ದಾಗ 32 ಬಾಕ್ಸಸ್ ಆಗುವಷ್ಟು ಬುಕ್ಸ್ಗಳನ್ನ ಇಂಡಿಯಾಗೆ ಸೆಂಡ್ ಮಾಡಿರೋದು. ಸೊ ಈ ಒಂದು ಆನ್ಸರ್ ನಿಮಗೆ ಬರೀ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತಕ್ಕಂತಹ ಕ್ವಶನಿಗೆ ಮಾತ್ರ ಅಷ್ಟೇ ಅಲ್ಲದೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ಅಂಬೇಡ್ಕರ್ ವಾಸ್ ಎ ವೊರಾಸಿಯಸ್ ರೀಡರ್ ಅಂತಕ್ಕಂಥ ಪ್ರಶ್ನೆ ಕೂಡ ಬರ್ತದೆ. ಆ ಪ್ರಶ್ನೆ ಕೂಡ ಇದೆ ಆನ್ಸರ್ ಆಗಿರ್ತದೆ. 2 ಕ್ವಶನ್ಗೂ ಒಂದೇ ಆನ್ಸರ್ ಆಗಿರ್ತದೆ. ಸೊ ನೀಟಾಗಿ ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕ್ವಶನ್ ನಂಬರ್ 20, ಹೌ ಕ್ಯಾನ್ ಸೈಂಟಿಸ್ಟ್ ಬೆಸ್ಟ್ ಎನ್ಶ್ಯೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್ ಅಂತಕ್ಕಂಥ ಇದೆ. ದ ವರ್ಲ್ಡ್ ಈಸ್ ಥ್ರೆಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್. ಮಾನವ ನಿರ್ಮಿತ ಮತ್ತು ನೈಸರ್ಗಿಕವಾಗಿರ್ತಕ್ಕಂತಹ ಒಂದಿಷ್ಟು ಡಿಸಾಸ್ಟರ್ಗಳಿಂದ ಕೂಡಿರ್ತಕ್ಕಂಥದ್ದು. ಇಟ್ ಈಸ್ ಅ ಸೈಂಟಿಫಿಕ್ ರಿಸರ್ಚ್ ವಿಚ್ ಕ್ಯಾನ್ ರಿಯಲಿ ಸೇವ್ ದ ವರ್ಲ್ಡ್. ಇಟ್ ಈಸ್ ಥ್ರೂ ಸೈನ್ಸ್ ದ್ಯಾಟ್ ವಿ ಕ್ಯಾನ್ ಡೆವಲಪ್ ನ್ಯೂ ಮೆಥಡ್ ಆಫ್ ಪ್ರಿವೆನ್ಷನ್ ಅಂತಕ್ಕಂಥದ್ದು ಈ ಕ್ವಶನ್ಗೆ ಆನ್ಸರ್ ಆಗಿರ್ತದೆ. ಸೊ ಇದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾರ್ಟಿಂದ ಬಂದಿರತಕ್ಕಂಥ ಪ್ರಶ್ನೆ ಆಗಿರ್ತದೆ. ಸೊ ಇದ್ರ ಮೇಲೆ ಬರ್ತಕ್ಕಂತಹ ಬೇರೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಪ್ಪ ಅಂತಂದರೆ, ಹೌ ಕ್ಯಾನ್ ಯು ಸೇ ದ್ಯಾಟ್
ಸೈಂಟಿಸ್ಟ್ಸ್ ಆರ್ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂತಕ್ಕಂಥ ಪ್ರಶ್ನೆ ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥದ್ದು. ಆ ಕ್ವಶನನ್ನು ಕೂಡ ಸ್ವಲ್ಪ ಮುಂದಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡೋದರಲ್ಲಿ ಆ ಪ್ರಶ್ನೆಯನ್ನು ಕೂಡ ತೆಗೆದುಕೊಳ್ತೀವಿ. ನೆಕ್ಸ್ಟ್ ನೋಡೋದಾದರೆ ಡಿಸ್ಕ್ರೈಬ್ ದ ಡಾನ್ ಅನ್ಸೆಲ್ಮೋಸ್ ಪ್ರಾಪರ್ಟಿ, ಅಂದರೆ ಅವನ ಆರ್ಚರ್ಡು, ಅವನ ಆಸ್ತಿ ಅಥವಾ ಅವನ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ವರ್ಣನೆ ಮಾಡಿರಿ ಅಂತ ಇರ್ತಕ್ಕಂಥ ಪ್ರಶ್ನೆಗೆ ಡಾನ್ ಅನ್ಸೆಲ್ಮೋ ಓನ್ಡ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್ ಅಕ್ರಾಸ್ ದ ರಿವರ್. ಹಿಸ್ ಹೌಸ್ ವಾಸ್ ಅ ಸ್ಮಾಲ್ ಆ್ಯಂಡ್ ರಿಚ್ಡ್ ಬಟ್ ಕ್ವೆಂಟ್ ಅಂತಂದರೆ ಬ್ಯೂಟಿಫುಲ್. A little creek ran through his land. His orchard was narrow and beautiful ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಕ್ವೆಂಟ್ ಅಂತಂದರೆ ಅಟ್ರಾಕ್ಟಿವ್ ಅಂತಕ್ಕಂಥ ಆನ್ಸರ್ ಆಗಿರ್ತದೆ. ಕ್ವಶನ್ ನಂಬರ್ 22, ವೈ ಡಸ್ ದ ಪೊಯೆಟ್ ಫೀಲ್ ದ್ಯಾಟ್ ಹಿ ಈಸ್ ಅ ಸೆಂಟರ್ ಆಫ್ ಗ್ರಾವಿಟಿ ಇನ್ ಈಸ್ ಕ್ಯಾಪ್ಸಲ್ ಅಂತಕ್ಕಂಥದ್ದು. ಇದು ನಿಮಗೆ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದ ಬಂದಿರತಕ್ಕಂಥದ್ದು. ದ ಪೊಯೆಟ್ ವಿಲ್ ಬಿ ಸೆಟ್ ಇನ್ ದ ಕ್ಯಾಪ್ಸಲ್, ಹಿ ವಿಲ್ ಬಿ ಅಲೋನ್, ಹಿ ಫೀಲ್ಸ್ ಹಿ ಈಸ್ ಲೈಕ್ ಅ ಯೂನಿವರ್ಸ್ ಬೈ ಹಿಮ್ಸೆಲ್ಫ್ ವಿತ್ ಅ ಟೀ ಕಪ್ಸ್ ಸರ್ಕಲಿಂಗ್ ಅರೌಂಡ್ ಹಿಮ್ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದಿ ಸನ್ ಅಂತಕ್ಕಂಥದ್ದು. ಇನ್ನು 23, ವಾಟ್ ಡು ಯು ಥಿಂಕ್ ಈಸ್ ದ ರೈಟರ್ ಆಫ್ ದ ಇನ್ಸಿಡೆಂಟ್ ಟ್ರೈಂಗ್ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್ ಅಂತ ಇದೆ. ಆಲ್ ದ ಇಂಡಿಯನ್ಸ್ ವಾಂಟೆಡ್ ದ ಬ್ರಿಟಿಷ್ ಟು ಕ್ವಿಟ್ ಇಂಡಿಯಾ ಇನ್ಕ್ಲೂಡಿಂಗ್ ದ ಚಿಲ್ಡ್ರನ್. ದೇ ದೋ ಮೆನಿ ಇಂಡಿಯನ್ಸ್ ವರ್ ವರ್ಕಿಂಗ್ ಫಾರ್ ದ ಬ್ರಿಟಿಷ್, he secretly helped the freedom fighters and tried to saving them whenever they could. The incident Sub Inspector Patil helping Mohan and family is the one such example ಅಂತಕ್ಕಂಥದ್ದು. ಸೊ ಕ್ವೆಶನ್ ನೋಡಿದರೆ ಯಾವ ಪಾಠದಿಂದ ಬಂದಿರತಕ್ಕಂಥದ್ದು ಗೊತ್ತಾಗೋದಿಲ್ಲ. ವಾಟ್ ಡು ಯು ಥಿಂಕ್ ಈಸ್ ದ ರೈಟರ್ ಆಫ್ ದ ಇನ್ಸಿಡೆಂಟ್ ಟ್ರೈಂಗ್ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್ ಅಂತಕ್ಕಂಥದ್ದು. ಇದು ನಿಮಗೆ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂತಹ ಸಪ್ಲಿಮೆಂಟ್ ರೀಡಿಂಗ್ ಪಾಠದಿಂದ ಬಂದಿರತಕ್ಕಂಥದ್ದು. ಈ ನಾರಾಯಣಪುರ ಇನ್ಸಿಡೆಂಟಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದಪ್ಪ ಅಂತಂದರೆ ಇಲ್ಲಿ ಹೌ ವಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್, ಸ್ಟೂಡೆಂಟ್ಸ್ಗಳು ಮಾಡ್ತಕ್ಕಂಥ ಮಾರ್ಚ್ ಹೇಗಿತ್ತು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಇಲ್ಲ ಅಂತಂದರೆ ವಾಟ್ ವಾಸ್ ಇನ್ ದ ಮಿಸ್ಟರಿಯಸ್ ಪಾರ್ಸಲಲ್ಲಿ ಏನಿತ್ತು ಅಂತಕ್ಕಂಥದ್ದು. ವೈ ವಾಸ್ ಮಿಸ್ಟರ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ವಿಸಿಟೆಡ್ ಮೋಹನ್ಸ್ ಹೌಸ್. ಈ 3 ಕ್ವಶನ್ಸ್ಗಳಲ್ಲಿ 100% ಕ್ವಶನ್ಸ್ಗಳು ಬರ್ತವೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಅಥವಾ ಆರ್ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತಕ್ಕಂಥದ್ದು. 23ನೇ ಕ್ವಶನಲ್ಲಿ ನಿಮಗೆ ಸಪ್ಲಿಮೆಂಟರಿನಲ್ಲಿ 16 ಬರಿಬೋದಿಲ್ಲ, 15 ಬರಿಬೋದು. ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ಇಂಟ್ರೋವರ್ಟ್ ಹನೀಪ್ ಅಂತಕ್ಕಂಥದ್ದು. ಇದು ಭಾಳಷ್ಟು ಬಾರಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಆನ್ಸರ್ ನೋಡೋದಾದರೆ ಹನೀಪ್ ಬಿಗ್ಯಾನ್ ಟು ಮೇಕ್ ಅ ಫ್ರೆಂಡ್ಸ್ ಓನ್ಲಿ ಅಟ್ ದ ಏಜ್ ಆಫ್ 14. 14 ವರ್ಷದವರಿಗೆ ಯಾರ ಜೊತೆ ಗೆಳೆತನ ಮಾಡಿರೋದಿಲ್ಲ. 14 ವರ್ಷದವನಿದ್ದಾಗ ಮಾತ್ರ ಗೆಳೆತನ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಿ ಆಪನ್ ವೆಂಟ್ ಔಟ್ ಹಿಸ್ ವೇ ಟು ಹೆಲ್ಪ್ ಪೀಪಲ್. ಬೈ ಡೂಯಿಂಗ್ ಸೊ ಹಿ ಡೆರೈವ್ಡ್ ಜಾಯ್ ಆ್ಯಂಡ್ ಸೀನಿಯರ್ಸ್ ಅಪ್ರಿಸಿಯೇಟೆಡ್ ಹನೀಪ್ಸ್ ಹೆಲ್ಪಿಂಗ್ ನೇಚರ್ ಅಂತಕ್ಕಂಥದ್ದು. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಇರಬೇಕಂತಂದರೆ ಇಲ್ಲಿ ಹನೀಪ್ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ಓನ್ಲಿ ಅಟ್ ದ ಏಜ್ ಆಫ್ 14 ಅಂತಕ್ಕಂಥ ಪಾಯಿಂಟಲ್ಲಿ ಇರಲೇಬೇಕಾಗುತ್ತದೆ ಇಂಟ್ರೋವರ್ಟ್ ಹನೀಪ್ ಅಂದಾಗ. ಆ್ಯಂಡ್ 24 ನೋಡೋದಾದರೆ ಹೌ ಕ್ಯಾನ್ ವಿ ಸೇ ದ್ಯಾಟ್ ಡಿಕ್ಕಿ ಡೋಲ್ಮೋ ವಾಸ್ ನಾಟ್ ಅ ಶ್ರೀಕರ್ ಅಂತಕ್ಕಂಥ ಪ್ರಶ್ನೆ ಇದೆ. ಇದು ನಿಮಗೆ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಪಾಠದಿಂದ ಬಂದಿರತಕ್ಕಂಥದ್ದು. ಡಿಕ್ಕಿ ಡೋಲ್ಮೋ ವಾಸ್ ಸಿನ್ಸಿಯರ್ ಆ್ಯಂಡ್ ರೆಸ್ಪಾನ್ಸಿಬಲ್ ಇನ್ ಸ್ಪೈಟ್ ಆಫ್ ಅರ್ಲಿ ಹಾರ್ಡ್ಶಿಪ್ಸ್. ಹಿ ರಿಯಲೈಸ್ಡ್ ದ್ಯಾಟ್ ಸಕ್ಸಸ್ ಆಲ್ವೇಸ್ ಫಾಲೋಸ್ ಹಾರ್ಡ್ ವರ್ಕ್, ಡಿಟರ್ಮಿನೇಷನ್, ಡೆಡಿಕೇಶನ್ ಆ್ಯಂಡ್ ಪರ್ಸವರೆನ್ಸ್ ಆ್ಯಂಡ್ ಜೀಲ್ ಅಂತಕ್ಕಂಥದ್ದು. ಅಥವಾ ಇದು ನಿಮಗೆ ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ. ದ ಓಲ್ಡ್ ಪೋಕ್ ಯೂಸ್ ಟು ಸೇ, ಅಂದರೆ ಯಾವ ಕ್ವಶನ್ಗಪ್ಪ ಅಂತಂದರೆ ವಾಟ್ ಡಿಡ್ ದ ಓಲ್ಡ್ ಪೋಕ್ ಆಫ್ ಟಿಬೆಟ್ ಸೇ ಅಬೌಟ್ ಹ್ಯಾಪಿನೆಸ್. ದ ಓಲ್ಡ್ ಪೋಕ್ ಯೂಸ್ ಟು ಸೇ ದ್ಯಾಟ್ ಹ್ಯಾಪಿನೆಸ್ ವಾಸ್ ಎ ಬ್ಯೂಟಿಫುಲ್ ಬರ್ಡ್. ಸೊ ಹ್ಯಾಪಿನೆಸ್ ಅಂತಕ್ಕಂಥದ್ದು ಒಂದು ಸುಂದರವಾದ ಪಕ್ಷಿ ರೂಪದಲ್ಲಿ ಇರತಕ್ಕಂಥದ್ದು. ಲಿವಿಂಗ್ ಆನ್ ಅ ಸ್ನೋವಿ ಮೌಂಟೇನ್ ಫಾರ್ ಅವೇ ಇನ್ ದ ಈಸ್ಟ್, ಪೂರ್ವ ದಿಕ್ಕಿಗೆ ಈ ಸ್ನೋ ಕವರ್ಡ್ ಮೌಂಟೇನ್ ಅಲ್ಲಿ ಭಾಳಷ್ಟು ದೂರದಲ್ಲಿ ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂಥ ಬರ್ಡ್ ಆಗಿರ್ತದೆ. ವೆನ್ ದ ಬರ್ಡ್ ಫ್ಲೀವ್ ಹ್ಯಾಪಿನೆಸ್ ಫಾಲೋಸ್ ಇಟ್. ಯಾವಾಗ ಪಕ್ಷಿ ಎಲ್ಲೆಲ್ಲಿ ಹಾರಿ ಹೋಗ್ತದೋ ಅಲ್ಲಿ ಸಂತೋಷ ಅಂತಕ್ಕಂಥದ್ದು ಅದನ್ನು ಫಾಲೋ ಮಾಡ್ತದೆ ಅಂತಕ್ಕಂಥದ್ದು ಅವರ ಒಂದು ನಂಬಿಕೆ. ಇನ್ನು ಆನ್ಸರ್ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 sentences ಈಚ್. 5ರಿಂದ 6 ವಾಕ್ಯದ ಉತ್ತರ ಬರೀತಕ್ಕಂಥದ್ದು. ವೈ ಸತೀಶ್ ಗುಜರಾಲ್ ಕನ್ಸಿಡರ್ ಆಸ್ ದ ಒನ್ ಆಫ್ ದ ಫಾರ್ಮೋಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ. ಭಾರತದ ಪ್ರಮುಖ ಆರ್ಟಿಸ್ಟ್ಗಳಲ್ಲಿ, ಕಲಾವಿದರಲ್ಲಿ ಸತೀಶ್ ಗುಜರಾಲ್ ಅವರು ಕೂಡ ಒಬ್ಬರು. ಹೇಗೆ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ನಿಮಗೆ ಇಲ್ಲಿರ್ತಕ್ಕಂಥ ಆನ್ಸರನ್ನು ನೀವು ವಿಡಿಯೋನ ಬೇಕಿದ್ರೆ ಜಸ್ಟ್ ಸ್ವಲ್ಪ ಪಾಸ್ ಮಾಡ್ಕೊಂಡು ಆನ್ಸರ್ ಬರ್ಕೋಬೋದು. ಇನ್ನು ಇದೇ ಪಾಠ ಮೇಲೆ ಬರ್ತಕ್ಕಂತಹ ಬೇರೆ ಪ್ರಶ್ನೆಗಳು ಯಾವುದಪ್ಪ ಅಂತಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ದೈಹಿಕವಾಗಿರ್ತಕ್ಕಂಥ ಅಂಗವಿಕಲತೆ ಯಾವುದೇ ಸಾಧನೆಗೆ ತೊಂದರೆ ಆಗೋದಿಲ್ಲ ಅಥವಾ ತೊಡಕು ಆಗೋದಿಲ್ಲ ಅಂತಕ್ಕಂಥ ಹೇಗೆ ಹೇಳ್ತೀರಿ ಸತೀಶ್ ಗುಜರಾಲ್ ಲೈಫ್ನಿಂದ ಅಂತಕ್ಕಂಥದ್ದು 3 marks ಕ್ವಶನ್ ಕೂಡ ಬರ್ತದೆ. ಅದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಅದನ್ನು ಕೂಡ ನೀವು ಪ್ರಿಪೇರ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ಪೇಪರನ್ನು ಚರ್ಚೆ ಮಾಡ್ತಾ ಇರ್ತೀವಿ. ಅಲ್ಲಿ ಆ ಪ್ರಶ್ನೆ 100% ಬರ್ತದೆ. ಆ್ಯಸ್ ಯುವರ್ ಟೀಚರ್ಸ್ ಟೋಲ್ಡ್ ಇನ್ ಯುವರ್ ಸ್ಕೂಲ್. ನಿಮ್ಮ ಟೀಚರ್ಸ್ ಈಗಾಗಲೇ ಹೇಳಿರೋ ಹಾಗೆ ಜಾಸ್ ಪೋಯಮ್ 2 ಪದ್ಯದ್ದು
ಸಮರಿಯನ್ನು ರೆಡಿ ಮಾಡಿಸಿರ್ತಾರೆ. ಸೊ ಹಾಗೆ ಇಲ್ಲಿ 3 ಮಾರ್ಕ್ಸ್ಗೆ ಬಂದಿರತಕ್ಕಂತಹ ಪ್ರಶ್ನೆ ಇರ್ತಕ್ಕಂಥದ್ದು, ಹೌ ಡಸ್ ದ ಜಾಜ್ ಪ್ಲೇಯರ್ ಪ್ರಿಪೇರ್ ಹಿಮ್ಸೆಲ್ಫ್ ಟು ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪಲ್ ಆಫ್ ಜಾಜ್ ಅಂತಕ್ಕಂಥದ್ದು. ಸೊ ಇಲ್ಲಿ ಸೆಕೆಂಡ್ ಹಾಫ್ ಆಫ್ ದಿ ಪೋಯಮ್ನಲ್ಲಿ ಬರ್ತಕ್ಕಂಥ ಆನ್ಸರ್ ಇದಾಗಿರ್ತದೆ. ಸ್ವಲ್ಪ ನೀವು ಆನ್ಸರನ್ನು ನೋಡ್ಕೋಬೋದು. ಇನ್ನು ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ ನಿಮಗೆ ಟೋಟಲ್ 4 ಎಕ್ಸ್ಟ್ರಾಕ್ಟ್ಗಳಿರ್ತವೆ, ಒಂದಕ್ಕೆ 3 ಅಂಕ, 12 ಟೋಟಲ್ ಅಂಕಗಳಿರ್ತವೆ. ಸೊ 3 ನಿಮಗೆ ಪಾಠಗಳಿಂದ ಬಂದರೆ 1 ಎಕ್ಸ್ಟ್ರಾಕ್ಟ್ ನಿಮಗೆ ಪದ್ಯದಿಂದ ಬಂದಿರತಕ್ಕಂಥದ್ದು. ಯಾವ ಪಾಠಗಳಿಂದ ಎಕ್ಸ್ಟ್ರಾಕ್ಟ್ಸ್ ಬರ್ತವೆ, ಯಾವ ಪಾಠದಿಂದ 3 ಮಾರ್ಕ್ ಬರ್ತವೆ, ಯಾವ ಪಾಠದಿಂದ 2 ಮಾರ್ಕ್ಸು, ಯಾವ ಪದ್ಯದಿಂದ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸ್ ಕ್ವಶನ್ ಬರ್ತಾವೆ ಅಂತಂದೇಳಿ ಇದಕ್ಕಿಂತ ಮುಂಚೆ ನಾವು ನಿಮಗೆ ಬೋರ್ಡ್ನವರೇ ಹೇಳಿರೋ ಥರ ಏನು ನಾವು ಓದಿದರೆ ನಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತಾವೆ ಅಂತಕ್ಕಂಥದ್ದು, ಯಾವ ಪಾಠ ಎಷ್ಟು ಮಾರ್ಕ್ಸ್ ಓದಬೇಕಂತ ಈಗಾಗಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ಸುಮಾರು 17ರಿಂದ 18,000 ವ್ಯೂಸ್ಗಳನ್ನ ಕಾಣಿರ್ತಕ್ಕಂಥ ವಿಡಿಯೋ ಆಗಿರ್ತಕ್ಕಂಥದ್ದು. ಹಾಗೆ ಆ ವಿಡಿಯೋನ ತಪ್ಪದೇ ನೋಡಿದ್ರೆ ನಿಮಗೊಂದು ಸರ್ಟನ್ ಐಡಿಯಾ ಬರ್ತದೆ. ಸೊ ನೆಕ್ಸ್ಟ್ ಇದು ಎಕ್ಸ್ಟ್ರಾಕ್ಟ್ ನೋಡೋದು, ಲೀವ್ ಅಲೋನ್ ಸ್ಟ್ರೆಂತ್ ಕ್ಯಾನ್ ಯು ಪ್ರೂವ್ ದಟ್ ಯು ಹ್ಯಾವ್ ಅ ಕರೇಜ್. ಇದು ನಿಮಗೆ ಹೀರೋ ಪಾಠದಿಂದ ಬಂದಿರತಕ್ಕಂಥದ್ದು. ಹೂ ಈಸ್ ಅ ಸ್ಪೀಕರ್. ಹಾಗಾದ್ರೆ ಈ ಮಾತು ಹೇಳಿರ್ತಕ್ಕಂಥವ್ರು ಯಾರಂತಂದರೆ ಸ್ವಾಮೀಸ್ ಫಾದರ್. ಹೂ ಡು ಯು ರೆಫರ್ ಟು. ಯು ಅಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಸ್ವಾಮಿ. ಹೌ ಡಿಡ್ ಹಿ ವಾಂಟ್ ಹಿಸ್ ಸನ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಅ ಕರೇಜ್. ಹೆಂಗೆ ಅವನು ಧೈರ್ಯ ಇದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಹಿ ಚಾಲೆಂಜಸ್ ಹಿ ಸನ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ದಟ್ ನೈಟ್ ಅಂತಕ್ಕಂಥದ್ದು. ನೆಕ್ಸ್ಟ್ 28ನೇ ಕ್ವಶನ್ ನೋಡೋದಾದರೆ, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ಅ ಲೈವ್ಸ್ ಆಫ್ 15 in his ಹ್ಯಾಂಡ್ಸ್. ಇದು ನಿಮಗೆ ಡಿಸ್ಕವರಿ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥದ್ದು. ಹೂ ಸೇಡ್ ದಿಸ್. ಈ ಸೆಂಟೆನ್ಸನ್ನು ಯಾರು ಹೇಳಿದೆ ಅಂತಂದರೆ ಇಲ್ಲಿ ಡಿಯೋಗೋ ಗಾರ್ಸಿಯಾ ಹೇಳ್ತಾರೆ. ಹೂ ಆರ್ 50. ಹಾಗಾದರೆ 50 ಜನ ಯಾರಪ್ಪ ಅಂತಂದರೆ ಇಲ್ಲಿ ಸಿ ಮೆನ್ಗಳು. ನೆಕ್ಸ್ಟ್ ನೋಡೋದಾದರೆ, ಇನ್ನು ಹೂಸ್ ಹ್ಯಾಂಡ್ಸ್ ಆರ್ ದೇ. ಹಾಗಾದರೆ ಯಾರು ಕೈಯಲ್ಲಿದ್ದರಪ್ಪ ಅಂತಂದರೆ ಇಲ್ಲಿ ದ ಕ್ಯಾಪ್ಟನ್ ಆಫ್ ದ ಶಿಪ್ ಕ್ರಿಸ್ಟೋಫರ್ ಕೊಲಂಬಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ 29 ಎಕ್ಸ್ಟ್ರಾಕ್ಟ್ ನೋಡೋದಾದರೆ, ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಯಾರಾದರೂ ಹೋಗಿ ಅವಳಿಗೆ ಸಹಾಯ ಮಾಡಿ. ಹೂ ಸೇಡ್ ದಿಸ್. ಈ ಮಾತನ್ನು ಯಾರು ಹೇಳಿದ್ರಪ್ಪ ಅಂತಂದರೆ ಇಲ್ಲಿ ದಿಸ್ ವಾಸ್ ಸೇಡ್ ಬೈ ಬಾಲೇಶ್ವರ್ ಮಿಶ್ರಾ. ವೈ ಡಿಡ್ ಹಿ ವಾಂಟ್ ಟು ಹೆಲ್ಪ್ ಹರ್. ಹಾಗಾದರೆ ಯಾಕೆ ಸಹಾಯ ಮಾಡಬೇಕಾಗಿತ್ತು ಅಂತಂದರೆ ದ ಗರ್ಲ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ಅವಳಿಗೆ ಅಲ್ಲಿ ಅಪಘಾತವಾಗಿತ್ತು. ಅಪಘಾತ ಏನಾಗಿತ್ತಪ್ಪ ಅಂತಂದರೆ ಸಿ ಫೆಲ್ ಡೌನ್ ಫ್ರಮ್ ಮೂವಿಂಗ್ ಟ್ರೈನ್. ಆಪ್ಷನ್ ಸಿ ನೋಡಿದರೆ, ವೈ ಡಿಡಂಟ್ ಅದರ್ ಕಮ್ ಟು ಹೆಲ್ಪ್. ಯಾರೊಬ್ಬರು ಸಹಾಯ ಮಾಡೋಕ್ಕೆ ಬರೋದಿಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆಗೆ, ದೇ ವರ್ ಅಫ್ರೇಡ್ ಆಫ್ ಬೀಯಿಂಗ್ ಇನ್ವಾಲ್ವ್ಡ್ ಇನ್ ಪೊಲೀಸ್ ಕೇಸ್. ಯಾಕೆ ಸುಮ್ಮನೆ ಪೊಲೀಸ್ ಕೇಸ್ನಲ್ಲಿ ನಾವು ಸಿಕ್ಕಾಕಿಕೊಳ್ಬೇಕು. ಹಾಗಾಗಿ ಹಿ ವಾಂಟೆಡ್ ಟು ಇನ್ಫಾರ್ಮ್ ಅಬೌಟ್ ದಿ ಆಕ್ಸಿಡೆಂಟ್ ಆಫ್ ರೋಮಸ್ ಫ್ಯಾಮಿಲಿ ಅಂತಕ್ಕಂಥದ್ದು. ಇಲ್ಲಿ ಯಾರೊಬ್ಬರು ಹೆಲ್ಪ್ ಮಾಡಲಿಕ್ಕೆ ಬರದೇ ಇದ್ದ. ಯಾಕೆ ಬರಲ್ಲ ಅಂತಂದರೆ ರೀಸನ್ ಅದು. ವಿ ಆರ್ ಲಾಸ್ ದ ಕ್ಯಾಪ್ಟನ್ ಶೌಟೆಡ್. ಹಾಗಾದರೆ ಈ ಒಂದು ಸೆಂಟೆನ್ಸ್ ಬಂದಿರತಕ್ಕಂಥದ್ದು ಪೊಯಮ್ನಿಂದ ದ ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್. ಸೊ ಇಲ್ಲಿ ಹೂ ಡಸ್ ವಿ ರೆಪೋರ್ಟ್. ನಾವು ಅಂದರೆ ಯಾರಪ್ಪ ಅಂತಂದರೆ ದ ಸೇಲರ್ಸ್. ವೈ ಡಿಡ್ ದ ಕ್ಯಾಪ್ಟನ್ ಸೇ ದಿಸ್. ಈ ಮೇಲಿನ ಮಾತನ್ನು ಕ್ಯಾಪ್ಟನ್ ಯಾಕೆ ಆ ಥರ ಹೇಳ್ತಾನೆ ಅಂತಂದರೆ ಇಲ್ಲಿ ದ ಸಿಪ್ ವಾಸ್ ಸ್ಟ್ರಕ್ ಇನ್ ದ ಸ್ಟಾರ್ಮ್. ಬಿರುಗಾಳಿಗೆ ಅವರ ಸಿಪ್ಪು ಸಿಲುಕಿಕೊಂಡಿರ್ತಕ್ಕಂಥದ್ದು. ಹೌ ಡಿಡ್ ಹಿಸ್ ಡಾಟರ್ ರಿಯಾಕ್ಟ್ ಟು ದ ಸಿಚುವೇಶನ್. ಹಾಗಾದರೆ ಆ ಸಂದರ್ಭದಲ್ಲಿ ದ ಡಾಟರ್ ಆಫ್ ದಿ ಕ್ಯಾಪ್ಟನ್ ಆ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತಂದರೆ ಇಲ್ಲಿ ಸಿ ಪಿಲ್ಲಿಡ್ ದೆಮ್ ವಿತ್ ಹೋಪ್ ಅಂದರೆ ಅವರಲ್ಲಿ ಒಂದು ವಿಶ್ವಾಸವನ್ನು ತುಂಬತಕ್ಕಂಥ ಮಾತನ್ನು ಮಾತಾಡ್ತಾರೆ ಆ ಸಣ್ಣ ಮಗು. ಯಾರಪ್ಪ ಅಂತಂದರೆ ಡಾಟರ್ ಆಫ್ ದಿ ಕ್ಯಾಪ್ಟನ್. ಬೈ ಆಸ್ಕಿಂಗ್ ಇಫ್ ಗಾಡ್ ಕುಡ್ ಪ್ರೊಟೆಕ್ಟ್ ದೆಮ್ ಆನ್ ದ ಲ್ಯಾಂಡ್ ವುಡ್ ಹಿ ನಾಟ್ ಪ್ರೊಟೆಕ್ಟ್ ದೆಮ್ ಆ್ಯಸ್ ಆನ್ ಸಿ ಅಂತ. ದಟ್ ಮೀನ್ಸ್ ಭೂಮಿ ಮೇಲೆ ನಮ್ಮನ್ನು ರಕ್ಷಿಸಲಿಕ್ಕೆ ದೇವರು ಇರುವಂತೆ ಸಮುದ್ರದ ಮೇಲೆ ಕೂಡ ನಮ್ಮನ್ನು ರಕ್ಷಿಸಲಿಕ್ಕೆ ದೇವರು ಇರೋದಿಲ್ವೇ ಅಂತಕ್ಕಂತಹ ಈ ಚೇರ್ಫುಲ್ ಮಾತನ್ನು ಅಲ್ಲಿ ಡಾಟರ್ ಆಫ್ ದಿ ಕ್ಯಾಪ್ಟನ್ ಹೇಳ್ತಾಳೆ. ಇನ್ನು ಕ್ವಶನ್ ನಂಬರ್ 31 3 ಮಾರ್ಕ್ ಇರ್ತಕ್ಕಂಥ, ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಮಮತಾ, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತಕ್ಕಂಥದ್ದಿದೆ. ಸೊ ಈ ಮಮತಾ ಅಂತಕ್ಕಂಥವ್ರ ಒಂದು ಡಾಟಾವನ್ನು ಇಟ್ಕೊಂಡು ಬಯೋಡಾಟಾ ಇಟ್ಕೊಂಡು ನಾವು ಪ್ರೊಫೈಲನ್ನು ಪ್ಯಾರಾಗ್ರಾಫ್ನಲ್ಲಿ ಬರಬೇಕು. ನೇಮ್ ಬಂದು ಮಮತಾ. ಅವರು ಬರ್ತ್ ಬಂದು 27 ಡಿಸೆಂಬರ್ 1980. ನ್ಯಾಷನಾಲಿಟಿ ಇಂಡಿಯನ್. ಕ್ವಾಲಿಫಿಕೇಷನ್ BSc ನರ್ಸಿಂಗ್. ಪ್ರೊಫೆಷನ್ ನರ್ಸ್. ಎಕ್ಸ್ಪೀರಿಯನ್ಸ್ 9 years. ಹಾಬೀಸ್ ಲಿಸನಿಂಗ್ ಮ್ಯೂಸಿಕ್, ಗೋಯಿಂಗ್ ಟು ಹಿಲ್ ಸ್ಟೇಷನ್ ಅಂತಕ್ಕಂಥದ್ದು ಇವರ ಹಾಬೀಸ್ಗಳಾಗಿರ್ತಕ್ಕಂಥದ್ದು. ಸೊ ಇದನ್ನು ಪ್ಯಾರಾಗ್ರಾಫ್ನಲ್ಲಿ ಬರೆಯೋದಾದರೆ ಭಾಳಷ್ಟು ಈಸಿಯಾಗಿರ್ತಕ್ಕಂಥ ರೀತಿಯಲ್ಲಿ ಬರಿಬೇಕು. ಯಾಕಪ್ಪ ಬರಿತೀರಿ ಅಂತಂದರೆ, ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಮತಾ. ಹರ್ ಡೇಟ್ ಆಫ್ ಬರ್ತ್ ಈಸ್ 27 ಡಿಸೆಂಬರ್ 1980. ಹರ್ ನ್ಯಾಷನಾಲಿಟಿ ಈಸ್ ಇಂಡಿಯನ್. ಸಿ ಈಸ್ ಇಂಡಿಯನ್ ಬಾರ್ನ್ ವುಮೆನ್. ನೆಕ್ಸ್ಟ್ ಬಂದು ಅವರ ಕ್ವಾಲಿಫಿಕೇಷನ್ BSc ನರ್ಸಿಂಗ್. ಹರ್ ಪ್ರೊಫೆಷನ್ ಈಸ್ ನರ್ಸಿಂಗ್ ಆ್ಯಂಡ್ ಹ್ಯಾಸ್ 9 years ಆಫ್ ಎಕ್ಸ್ಪೀರಿಯನ್ಸ್. ಹರ್ ಹಾಬೀಸ್ ಆರ್ ಲಿಸನಿಂಗ್ ಟು ಮ್ಯೂಸಿಕ್ ಆ್ಯಂಡ್ ಗೋಯಿಂಗ್ ಟು ಹಿಲ್ ಸ್ಟೇಷನ್. ವೆರಿ ಸಿಂಪಲ್. ಇಲ್ಲಿ ನಿಮಗೆ
ಆ ಕ್ಲೂನಲ್ಲಿ ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಪ್ಯಾರಾಗ್ರಾಫ್ನಲ್ಲಿ ಲೈಕ್ ಅ ಸ್ಟೋರಿ ಬರೆಯೋ ಥರ ಬರೆದ್ರೆ ನಿಮಗೆ ಭಾಳಷ್ಟು ಈಸಿ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಇಷ್ಟೊತ್ತು ಸರಿಸುಮಾರು ಒಂದು 20 ರಿಂದ 24 ನಿಮಿಷಗಳವರೆಗೆ 10ನೇ ತರಗತಿಗೆ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ವಿತ್ ಆನ್ಸರನ್ನು ನಾವು ಪ್ರಿಪೇರ್ ಮಾಡೀವಿ. ಇದೇ ರೀತಿಯಾಗಿರ್ತಕ್ಕಂತಹ ಇನ್ನೂ 3 ಪ್ರಶ್ನೆ ಪತ್ರಿಕೆನ ಇದೇ ರೀತಿ ಚರ್ಚೆ ಮಾಡೋದ್ರ ಮುಖಾಂತರ ನಿಮಗೆ ಮನವರಿಕೆ ಮಾಡಿಕೊಡ್ತೀವಿ. ಎಲ್ಲರಿಗೂ ಕೂಡ 80ಕ್ಕೆ ಕನಿಷ್ಠ ಏನಿಲ್ಲಪ್ಪ ಅಂತಂದರೆ 70+ ಮಾರ್ಕ್ಸ್ಗಳು ನಮ್ಮ ವಿಡಿಯೋ ನೋಡಿದರೆ 100% ಬರಲೇಬೇಕು, ಬಂದೇ ಬರ್ತವೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ಈ ಒಂದು ವಿಡಿಯೋ ಪಾಠ ಮುಗಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು.